ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕರ ಸಂಸ್ಥೆಯು ತನ್ನ ವ್ಯವಹಾರವನ್ನ ರಾಜ್ಯ ಮಟ್ಟಕ್ಕೆ ವಿಸ್ತರಿಸಲು ಯೋಜನೆಯನ್ನ ರೂಪಿಸಿದ್ದು, ರಾಜ್ಯದ ಪ್ರತಿ ತಾಲೂಕಿನಲ್ಲಿ ವಿತರಣಾ ಕೇಂದ್ರಗಳನ್ನು ತೆರೆಯಲು ಉದ್ದೇಶಿಸಿದೆ ಎಂದು ನೀಡ್ತಾ ಇದೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಸಂಸ್ಥೆಯ ಅಧ್ಯಕ್ಷರಾದ ಕುಸುಮಾಧರ ಎಸ್ಕೆ, ಸಂಸ್ಥೆಯು ಈಗಾಗಲೇ ಹಲವು ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸಿ ತನ್ನ ಉತ್ಪಾದನಾ ಘಟಕವನ್ನ ವಿಸ್ತರಿಸಿಕೊಂಡಿದೆ. ಮುಂದಿನ ದಿನಗಳಲ್ಲಿ ಸಂಸ್ಥೆಯ ಉತ್ಪನ್ನಗಳ ಮಾರುಕಟ್ಟೆ ವಿಸ್ತರಿಸುವ ಉದ್ದೇಶದಿಂದ 247 ಫ್ರಾಂಚೈಸಿ ತೆರೆಯಲು ಅವಕಾಶವನ್ನ ಸಂಸ್ಥೆ ಕಲ್ಪಿಸ್ತಾ ಇದೆ. ಈ ಮೂಲಕ ಆಸಕ್ತರಿಗೆ ಸ್ವ ಉದ್ಯಮ ಘಟಕ ಆರಂಭಿಸಲು ಅವಕಾಶವನ್ನ ನೀಡ್ತಾ ಇದೆ. ರೈತರಿಂದಲೇ ಸ್ಥಾಪಿತವಾದ ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕರ ಸಂಸ್ಥೆಯು ತೆಂಗು ಬೆಲೆ ಮತ್ತು ಅದರ ಎಲ್ಲಾ ಭಾಗಗಳನ್ನ ಮೌಲ್ಯವರ್ಧಿಸಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುವ ಉತ್ಪನ್ನಗಳನ್ನಾಗಿ ಪರಿವರ್ತಿಸಿ ರೈತರಿಂದ ಗ್ರಾಹಕರಿಗೆ ತಲುಪಿಸುವ ಪ್ರಕ್ರಿಯೆಯನ್ನ ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ನಿರ್ವಹಿಸ್ತಾ ಇದೆ. ಕೃಷಿಯೇ ದೇಶದ ಬೆನ್ನೆಲುಬು. ಕೃಷಿ ಉತ್ಪನ್ನಗಳು ಹಲವು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನ ಪೂರೈಸ್ತಾ ಇದೆ. ಕೃಷಿಯಿಂದಲೇ ಬದುಕು ಕೊಂಡುಕೊಂಡ ರೈತರು ಕೃಷಿಯಿಂದ ವಿಮುಖರಾಗುವುದು ದೇಶದ ಅಭಿವೃದ್ಧಿಗೆ ಮಾರಕ. ಕೃಷಿ ಕ್ಷೇತ್ರಕ್ಕೆ ಮತ್ತೆ ಉತ್ತೇಜನ ನೀಡುವ ಅವಶ್ಯಕತೆ ಬಂದಿದೆ. ಕೃಷಿಯಿಂದಲೇ ಭವಿಷ್ಯವಿದೆ ಎಂಬ ಸತ್ಯವನ್ನ ಪ್ರತಿಯೊಬ್ಬರು ಅರಿತುಕೊಳ್ಬೇಕು. ಈ ಹಿನ್ನೆಲೆಯಲ್ಲಿ ಕೃಷಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಸಂಸ್ಥೆಯು ತೆಂಗಿನ ನಾನಾ ಉತ್ಪನ್ನಗಳನ್ನ ಅಭಿವೃದ್ಧಿಪಡಿಸಿ ಮಾರುಕಟ್ಟೆ ಕಲ್ಪಿಸುತ್ತಿದೆ ಎಂದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಕುಮಾರ್ ಪೆರ್ನಾಜೆ, ಗಿರಿಧರ್ ಸ್ಕಂದ, ಚೇತನ್ ಎ, ಯತೀಶ್ ಕೆಎಸ್ ಉಪಸ್ಥಿತರಿದ್ದರು. ಎಲ್ಲರಿಗೂ ಶುಭ ಮುಂಜಾನೆ. ಅಧ್ಯಕ್ಷರು ತಿಳಿಸಿದಂತೆ ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕರ ಸಂಸ್ಥೆ 3 ವರ್ಷಕ್ಕೆ ಪಾದಾರ್ಪಣೆಗೊಂಡು ಈಗ ಉತ್ತಮವಾದಂತಹ ರೆಸ್ಪಾನ್ಸನ್ನು ಪಡಿತಾ ಇದೆ. ಯಾಕಂತಂದರೆ ಈ ಸಂಸ್ಥೆ ಆರಂಭವಾಗಿರುವಂಥದ್ದು ತೆಂಗು ಬೆಳೆಯಲ್ಲಿ ಕೃಷಿಯಲ್ಲಿ ಒಂದು ವಿಶೇಷವಾದಂತಹ ನೂತನ ಶೈಲಿಯನ್ನು ತರಬೇಕು ಅನ್ನುವಂಥದ್ದು ಮತ್ತು ಗ್ರಾಮೀಣ ಭಾಗದಲ್ಲಿರುವಂತಹ ಎಲ್ಲ ಮಹಿಳೆಯರು ಮತ್ತು ಕೃಷಿಕರು ಯಾರಿದ್ದಾರೆ ಅವರಿಗೆಲ್ಲ ಒಂದು ಉತ್ತಮವಾದ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಅದೇ ರೀತಿ ಇಷ್ಟರ ತನಕ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಈಗಾಗಲೇ ಸಂಸ್ಥೆಯಿಂದ ಆರಂಭ ಆಗಿರುವಂತಹ ಯೋಜನೆಗಳಿಗೆ ಉತ್ತಮವಾದ ಪ್ರತಿಕ್ರಿಯೆ ಕೂಡ ಇದೆ. ಆದರೆ ಸಂಸ್ಥೆಯಿಂದ ತೆಂಗಿನಕಾಯಿಯಿಂದ ಅಥವಾ ತೆಂಗಿನ ಎಲೆಯಿಂದ ಅಥವಾ ನಾರಿನ ತನಕ ಇರುವಂತಹ ಅನೇಕ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಪರಿಚಯಿಸಿದೆ. ಪರಿಚಯಗೊಂಡಂತಹ ಉತ್ಪನ್ನಗಳಿಗೆ ಬೇಡಿಕೆಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಅದೇ ರೀತಿ ಸಂಸ್ಥೆಯಲ್ಲಿ ಮೆಂಬರ್ಶಿಪ್ ಅಂದರೆ ಸದಸ್ಯರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಈಗಾಗಲೇ 20,000 ಸದಸ್ಯರುಗಳು ಸಂಸ್ಥೆಯನ್ನು ಒಳಗೊಂಡಿದೆ. ಈ ಎಲ್ಲ ಪೂರೈಕೆಗಳನ್ನು ಮತ್ತು ಉತ್ಪನ್ನಗಳನ್ನು ಹೆಚ್ಚಿನ ಜನಗಳಿಗೆ ತಲುಪಿಸುವಂತಹ ಯೋಜನೆ ಜೊತೆಗೆ ಇನ್ನು ಅನೇಕರಿಗೆ ಉದ್ಯೋಗ ಆಗಿರ್ಬೋದು ಅಥವಾ ಅವರ ಸ್ವಂತ ಜೀವನವನ್ನು ಕಟ್ಟಿಕೊಳ್ಳಿಕ್ಕೆ ಬೇಕಾಗಿರುವಂತಹ ಸ್ಥಾನ ಏನಿದೆ ಅದನ್ನು ರೂಪಿಸಿಕೊಳ್ಳಿಕ್ಕೋಸ್ಕರ ಸಂಸ್ಥೆ ಕರ್ನಾಟಕದಾದ್ಯಂತಹ ಫ್ರಾಂಚೈಸಿಗಳನ್ನು ಕೊಡಲಿಕ್ಕೆ ಮುಂದೆ ಬಂದಿದೆ. ಸಂಸ್ಥೆಯಲ್ಲಿ ಏನು ಉತ್ಪನ್ನಗಳೇನಿದೆ 72ಕ್ಕಿಂತ ಹೆಚ್ಚು ಉತ್ಪನ್ನಗಳಿದ್ದಾವೆ. ಸದ್ಯಕ್ಕೆ ಈಗ 32 ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಒದಗಿಸ್ತಾ ಇದ್ದಾವೆ. ಅದರಲ್ಲಿ 24 ತೆಂಗಿನ ಸಸಿಗಳು ಕೂಡ, ಯಾಕಂತಂದರೆ CPCRI ಇಂದ ಪಡೆದಂತಹ ತಂತ್ರಜ್ಞಾನದಿಂದ ಎಲ್ಲ ಉತ್ಪನ್ನಗಳನ್ನು ಕೂಡ ಸಂಸ್ಥೆ ತಯಾರಿಸ್ತಿದೆ. ಅದರ ಜೊತೆಗೆ CPCRI ಇಂದ ಏನು ಅನುಮೋದಿತ ತೆಂಗಿನ ಗಿಡಗಳಿದ್ದಾವೆ ಅವುಗಳ ಕೂಡ ಹೆಚ್ಚಿನ ರೈತರಿಗೆ ದೊರಕುವಂತಹ ಯೋಜನೆಯಲ್ಲಿ ಫ್ರಾಂಚೈಸಿ ಮುಖಾಂತರ ಅವುಗಳನ್ನು ವಿತರಿಸುವಂತಹ ಎಲ್ಲ ಯೋಜನೆ ಕೂಡ ಸಂಸ್ಥೆಯಲ್ಲಿ ಒಳಗೊಂಡಿದೆ. ಸಂಸ್ಥೆಗೆ ಅರ್ಜಿ ಹಾಕುವವರು ಅಂದರೆ ಈ ಫ್ರಾಂಚೈಸಿ ಯಾರು ಇಷ್ಟಪಡ್ತಾ ಇದ್ದಾರೋ ಅಥವಾ ಆಸಕ್ತರು ಯಾರಿದ್ದಾರೋ ಅವರು ಸಂಸ್ಥೆಯಿಂದ ಅರ್ಜಿಯನ್ನು ಪಡೆದುಕೊಂಡು ಅವುಗಳನ್ನು ಭರ್ತಿ ಮಾಡಿ ಸಂಸ್ಥೆಗೆ ಕಳಿಸುವುದರಿಂದ ಜೊತೆಗೆ 65,000 ಅದರ ಬೇಸಿಕ್ ಪ್ರೈಸ್ ಇರ್ತದೆ, DD ಇರ್ತದೆ, ಅಥವಾ DD ಮಾಡ್ಬೋದು ಅಥವಾ ಯಾವುದೇ ಬ್ಯಾಂಕ್ ಟ್ರಾನ್ಸ್ಫರ್ ಕೂಡ ಮಾಡ್ಕೊಳ್ಬೋದು. ಸೊ ಅವುಗಳನ್ನು ಭರ್ತಿ ಮಾಡೋದರಿಂದಾಗಿ ಮತ್ತೆ ಅರ್ಜಿ ಹೇಗೆ ಸೆಲೆಕ್ಷನ್ ಆಗುತ್ತೋ ಅದರ ಮೇಲೆ ಡಿಪೆಂಡ್ ಮೇಲೆ ಅವರನ್ನು ಸೆಲೆಕ್ಷನ್ ಮಾಡಿ ಅಥವಾ ಪ್ರತಿ ಕರ್ನಾಟಕದ ಎಲ್ಲ ತಾಲೂಕುಗಳಲ್ಲಿ ಫ್ರಾಂಚೈಸನ್ನು ಆರಂಭ ಮಾಡುವಂತಹ ಒಂದು ಯೋಜನೆ. ಸೊ ಇದರಲ್ಲಿ ಅವರಿಗೆ ಎಲ್ಲ ಉತ್ಪನ್ನಗಳು ಕೂಡ ಸಂಸ್ಥೆಯನ್ನು ಒದಗಿಸುತ್ತೆ. ಅದೇ ರೀತಿ ಒಂದು ತಾಲೂಕಿನಲ್ಲಿ ಹೆಚ್ಚಿನ ಒಂದು ಪ್ರಾಫಿಟನ್ನು ಒಂದು ಸೇಲ್ಸ್ ಮ್ಯಾನ್ ಅಥವಾ ಫ್ರಾಂಚೈಸಿ ಯಾರು ಓಪನ್ ಮಾಡ್ತಿದ್ದಾರೆ ಅವರಿಗೆ ಹೆಚ್ಚಿನ ಒಂದು ಸೇಲ್ಸ್ ಏನು ಇನ್ಕಮ್ ಆಗಬೇಕು ಅಂತಗೋಸ್ಕರ 40% ಗರಿಷ್ಠ 40%ದಷ್ಟು ಅವರಿಗೆ ಪ್ರಾಫಿಟ್ ಅನ್ಸನ್ನು ಕೊಡುವಂತಹ ಯೋಜನೆ ನಮ್ಮ ಸಂಸ್ಥೆಯಿಂದ ಇರುವಂಥದ್ದು. ಅರ್ಜಿ ಸಂಸ್ಥೆಗೆ ದೊರಕಿದ ಮೇಲೆ ಅದರಲ್ಲಿ ಪರಿಶೀಲನೆಗೊಳಿಸಿ ಅದರಲ್ಲಿ ಯಾವುದೆಲ್ಲ ಅರ್ಜಿಗಳು ಸೆಲೆಕ್ಷನ್ ಆಗುತ್ತೋ ಅವುಗಳಿಗೆ ಯಾರು ಆಸಕ್ತರಿದ್ದಾರೆ ಅವರಿಗೆ ಬಿಲ್ಲಿಂಗ್ ಆಗಿರ್ಬೋದು, ಅವುಗಳ ಪ್ರೊಸೀಜರ್ಸ್ ಏನಿದೆ ಅಥವಾ ಪ್ರಾಡಕ್ಟ್ಸ್ಗಳನ್ನು ಹೇಗೆ ತಗೊಳ್ಬೇಕು ಅಥವಾ ಅದರ ಉಪಯೋಗ ಹೇಗಿರ್ತವೆ ಅವುಗಳೆಲ್ಲವಾದಂತಹ ಮಾಹಿತಿಯನ್ನು ಸಂಸ್ಥೆ ಒದಗಿಸಲಿಕ್ಕಿದ್ದಾವೆ. ಸೊ ಇದಕ್ಕೆ ಏನು ಒಂದು ಪೂರಕವಾಗಿ ಏನು ಹೇಳ್ತಾ ಇದ್ದೇವೆ ಅಂತಂದರೆ ಈಗಾಗಲೇ ಸಂಸ್ಥೆಯಲ್ಲಿ ಉತ್ಪನ್ನಗೊಳ್ಳುತ್ತಿರುವಂತಹ ಗೆರಟೆಯಿಂದ ಆಗಿರ್ಬೋದು ಅವುಗಳಿಂದ ತಯಾರಿಸುತ್ತಿರುವಂತಹ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಉಂಟಾಗಿ ಈಗಾಗಲೇ ನಮ್ಮ ಸಂಸ್ಥೆಯಿಂದ ತರಬೇತಿ ಪಡೆದಿರುವಂತಹ ಮಹಿಳೆ
ಸ್ವಂತ ಒಂದು ಫ್ಯಾಕ್ಟರಿಯನ್ನ ಓಪನ್ ಮಾಡುವಂತಹ ಸ್ಟೇಜಿಗೆ ಬೆಳೆದಿದ್ದಾರೆ. ಯಾಕಂತಂದ್ರೆ ಪ್ರತಿ ತಿಂಗಳು ಅವರು ಪ್ರತಿದಿನ 30,000 ಹೆಚ್ಚು ಆದಾಯವನ್ನ ಗಳಿಸುವಂತಹ ಲೆವೆಲ್ಗೆ ಬೆಳೆದಿದ್ದಾರೆ. ಸೊ ಇದು ಏನಕ್ಕೆ ಅಂತಂದ್ರೆ ಪೂರಕವಾಗಿರುವಂಥದ್ದು ಈ ಫ್ರಾಂಚೈಸಿ ಮುಖಾಂತರ ಕೂಡ ಅವರ ಹೆಚ್ಚಿನ ಒಂದು ಗಳಿಕೆಯನ್ನ ಪಡೆದುಕೊಳ್ಳಬಹುದು ಅಂತೇಳಿ. ಇದರ ಜೊತೆಗೆ ಸಂಸ್ಥೆಯಲ್ಲಿ ಇದು ಬರೀ ಉತ್ಪನ್ನ ಮಾತ್ರ ಅಲ್ಲ, ಸಂಸ್ಥೆಯಲ್ಲಿ ಒಳಗೊಂಡಿರುವಂತಹ ಅನೇಕ ಯೋಜನೆಗಳನ್ನು ಕೂಡ ಅವರು ವಿಸ್ತರಣೆಗೊಳಿಸಿ ಅದರಿಂದ ಕೂಡ ಆದಾಯವನ್ನ ಪಡೆದುಕೊಳ್ಳಬಹುದು. ಅರ್ಜಿ ಅಥವಾ ಯಾವುದೇ ವಿಷಯಗಳು ಬೇಕಾದಲ್ಲಿ ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್ ಇದೆ ಅಥವಾ ವೆಬ್ಸೈಟ್ ಇದೆ, ಇಮೇಲ್ ಇದೆ. ಸಂಸ್ಥೆಯ ವೆಬ್ಸೈಟ್ ಅಲ್ಲಿ ಎಲ್ಲ ಪೂರ್ತಿಯಾದಂತಹ ಮಾಹಿತಿ ಇದೆ. ಸೊ ಅವುಗಳಿಂದ ಕೂಡ ಪಡಿಬಹುದು ಅಥವಾ ಸಂಸ್ಥೆಗೆ ಕರೆ ಮಾಡೋದ್ರಿಂದಾಗಿ ಕೂಡ ಅರ್ಜಿಯಲ್ಲಿ ಏನೇನು ಮಾಹಿತಿಗಳು ಬೇಕಾದಲ್ಲಿ ಕೂಡ ಎಲ್ಲವನ್ನು ಪಡೆದುಕೊಳ್ಳಬಹುದು. ಇನ್ನು ಸ್ವಲ್ಪ ಮಾಹಿತಿಯನ್ನ ಸಂಸ್ಥೆಯ ಮುಖ್ಯ ಸಲಹೆಗಾರರಾಗಿರುವಂತಹ ಯತೀಶ್ ಅವರು ಕೊಡಲಿದ್ದಾರೆ. ಎಲ್ರಿಗೂ ನಮಸ್ತೆ. ಸೊ ಈ ಫ್ರಾಂಚೈಸಿ ಅಂತ ಏನು ಹೇಳ್ತಾ ಇದ್ದೇವೆ ಅದು ಖಾಲಿ ಒಂದು ಏನು ರಿಟೇಲ್, ಅದು ಒಂದು ತಾಲೂಕಿಗೆ ಆ ತಾಲೂಕಿನಲ್ಲಿರುವ ಬೇರೆ ಬೇರೆ ಶಾಪ್ಸ್ ಏನಿರ್ತದೆ ಅದಕ್ಕೆ ಹಾಕುವಂಥ ಒಂದು ಹೋಲ್ಸೇಲ್ ಯೂನಿಟ್. ಅದರಲ್ಲಿ ಖಾಲಿ ರಿಟೇಲ್ ಮಾಡುವಂಥದ್ದು ಮಾತ್ರ ಅಲ್ಲ, ಹೋಲ್ಸೇಲ್ ಆಗಿ ಸಹ ಆ ಶಾಪಿಂದ ಅಥವಾ ಆ ಯೂನಿಟಿಂದಲೇ ಎಲ್ಲ ಕಡೆ ಡಿಸ್ಟ್ರಿಬ್ಯೂಷನ್ ಆಗ್ತದೆ. ಸೊ ಇದೊಂದು ಡಿಸ್ಟ್ರಿಬ್ಯೂಷನ್ ಸೆಂಟರ್ ಥರ ವರ್ಕ್ ಆಗ್ತದೆ. ಒಂದು ತಾಲೂಕಿಗೆ ಒಂದು ಲೈಸೆನ್ಸನ್ನು ಮಾತ್ರ ಕೊಡ್ತೇವೆ ನಾವು. ಮತ್ತು ಪ್ರತಿ ಕರ್ನಾಟಕ ರಾಜ್ಯದಾದ್ಯಂತ ಯಾಕೆ ಬೇಕು ಅಂತ ಹೇಳಿದರೆ, ಈಗಾಗಲೇ ನಾವು ಚಿಕ್ಕ ಮಟ್ಟದಲ್ಲಿ ಪ್ರಾಯೋಗಿಕ ಮಟ್ಟದಲ್ಲಿ ನಾವು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಐಸ್ ಕ್ರೀಮ್ ಇರ್ಬೋದು ಅಥವಾ ಎಣ್ಣೆ ಇರ್ಬೋದು ಅಥವಾ ಕೋಕೋನಟ್ ಸ್ಪ್ರೌಟ್, ಇದು ಕೂಡ ಉತ್ತಮ ರೀತಿಯ ಸ್ಪಂದನೆ ಇತ್ತು. ನಮಗೆ ಬೆಂಗಳೂರಿಂದ ಮತ್ತು ತುಮಕೂರಿಂದ ಕೆಲವು ಕಡೆಯಿಂದ ಇದರ ರಿಕ್ವೈರ್ಮೆಂಟ್ಸ್ ಡೈಲಿ ಬರ್ತಾ ಇದೆ. ನಮಗೆ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಚಿಕ್ಕ ವಾಲ್ಯೂಮಲ್ಲಿ ಕಳಿಸ್ಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತಾ ಉಂಟು. ಸೊ ದಿನೇ ದಿನೇ ಬೇಡಿಕೆ ಬರ್ತಾ ಇರೋದ್ರಿಂದ ಮತ್ತು ಫ್ರಾಂಚೈಸಿ ಈಗಾಗಲೇ ಕೆಲವೊಂದು ತಾಲೂಕುಗಳಿಗೆ ಫ್ರಾಂಚೈಸಿ ಆಲ್ರೆಡಿ ತಗೊಂಡಿದ್ದಾರೆ. ಸೊ ಅವರಿಗೆಲ್ರಿಗೂ ಅಂದರೆ ಖಾಲಿ ಅಲ್ಲಲ್ಲಿ ಒಂದೊಂದು ಕಡೆ ಇರೋದ್ರಿಂದ ತುಂಬ ದೊಡ್ಡ ಇಫೆಕ್ಟ್ ಏನು ಬೀಳಲಿಕ್ಕಿಲ್ಲ ಅಂತ ಹೇಳುವ ವಿಷಯಕ್ಕೋಸ್ಕರ ಎಲ್ಲ ತಾಲೂಕುಗಳಲ್ಲಿ ಈ ಫ್ರಾಂಚೈಸಿಯನ್ನು ಕೊಡುವ ಯೋಚನೆಯನ್ನು ಮಾಡಿದ್ದೇವೆ. ಮತ್ತು ಈ ಫ್ರಾಂಚೈಸಿಯಲ್ಲಿ ಖಾಲಿ ಏನು ಈ ಎಣ್ಣೆ ಅಥವಾ ಐಸ್ ಕ್ರೀಮ್ ಮಾತ್ರ ಅಲ್ಲ, ಉಳಿದ ಉತ್ಪನ್ನಗಳು ಕೂಡ. ಈಗ ತೆಂಗಿನ ನಾರಿನಿಂದ ನಾವು ಏನು ಕಾಂಪೋಸ್ಟ್ ಗೊಬ್ಬರವನ್ನು ತಯಾರಿಸ್ತಾ ಇದ್ದೇವೆ ಅಥವಾ ಎರೆಹುಳು ಗೊಬ್ಬರವನ್ನು ತಯಾರಿಸ್ತಾ ಇದ್ದೇವೆ. ಮತ್ತು ಒಂದಷ್ಟು ಸಾಧಾರಣ ಒಂದು 30-32 ಬಗೆಯ ಉತ್ಪನ್ನಗಳನ್ನು ನಾವು ಅದರಲ್ಲಿ ಕೊಡ್ತಾ ಇದ್ದೇವೆ. ಅದರಲ್ಲಿ ತೆಂಗಿನ ಗಿಡದಿಂದ ಹಿಡಿದು, ಗಿಡವನ್ನು ನಾವೇ ಮಾಡೋದಲ್ಲ, ನಾವು ಸೀಡನ್ನು CPCRI ಇಂದ ತಗೊಂಡು ಬರ್ತೇವೆ. ಆ ಸೀಡನ್ನು ಅಂದರೆ ಸರ್ಟಿಫೈಡ್ ಸೀಡ್ಸನ್ನೇ ನಾವು ಸಪ್ಲೈ ಮಾಡ್ತಾ ಇದ್ದೇವೆ. ಇದರ ನೆಕ್ಸ್ಟ್ ಏನು ಅಂತ ಹೇಳಿದರೆ, ಇವನ್ ಕೆಲವೊಂದು ನಮ್ಮ ಯೋಜನೆಗಳಿರ್ತವೆ ಅಥವಾ ಕೆಲವರು ಆಕಾಂಕ್ಷಿಗಳಿರ್ತಾರೆ, ಅವರಿಗೆ ಅಪ್ಲಿಕೇಶನ್ಸನ್ನು, ಅದು ಕೂಡ ಈಗ ಒಂದು ಇರುವಂಥ ಚಾಲೆಂಜ್. ಅಂದರೆ ಕೆಲವರು ಕರ್ನಾಟಕದಾದ್ಯಂತ ತುಂಬ ಜನ ನಾವು ಇಂಥ ಯೋಜನೆಗಳಿಗೆ ನಮಗೆ ಬೇಕು ಅಂತ ಹೇಳುವಾಗ ನಾವು ದಕ್ಷಿಣ ಕನ್ನಡದಲ್ಲಿ ಮಾತ್ರ ನಮ್ಮ ಪ್ರೆಸೆನ್ಸ್ ಇರೋದ್ರಿಂದ ನಮಗೆ ಅಲ್ಲಿ ಹೋಗಿ ಅವರನ್ನು ಸಂಪರ್ಕಿಸಲಿಕ್ಕೆ ಕಷ್ಟ ಆಗ್ತದೆ. ಈ ಎಲ್ಲ ತೊಂದರೆಗಳನ್ನು ಸರಿ ಮಾಡಲಿಕ್ಕೆ ಈ ಫ್ರಾಂಚೈಸಿ ಒಳ್ಳೆಯ ಒಂದು ಸೊಲ್ಯೂಷನ್ ಅಂತ ಹುಡ್ಕೊಂಡಿದ್ದೇವೆ. ಮತ್ತು ಇದರಿಂದ ಸಂಸ್ಥೆಗೆ ಮಾತ್ರ ಅಲ್ಲ, ಯಾರು ಫ್ರಾಂಚೈಸಿಯನ್ನು ತಗೊಳ್ತಾರೆ ಅವರಿಗೆ ಕೂಡ ಉತ್ತಮವಾದ ಇನ್ಕಮ್ ಬರ್ತದೆ ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೇವೆ. ಸೊ ಇದರಿಂದಾಗಿ ಒಂದು ರೈತ ಸಂಸ್ಥೆಯು ಕರ್ನಾಟಕದಾದ್ಯಂತ ತನ್ನ ಏನು ಈ ಮಾರುಕಟ್ಟೆಯ ಜಾಲವನ್ನು ವಿಸ್ತರಿಸಲಿಕ್ಕೆ ಸಜ್ಜಾಗಿದೆ ಅಂತ ಹೇಳ್ತಾ ನನ್ನ ಮಾತನ್ನು. ಈಗ ಆಲ್ರೆಡಿ 11 ಫ್ರಾಂಚೈಸಿಗಳು ಆಲ್ರೆಡಿ ಇದೆ. ಅದಲ್ಲದೆ ಒಂದು 8-10 ಫ್ರಾಂಚೈಸಿಗಳು ಕರ್ನಾಟಕದಾದ್ಯಂತ ಆಲ್ರೆಡಿ ತಗೊಂಡಿದ್ದಾರೆ. ಈಗ ಒಂದು ಕಳೆದ ತಿಂಗಳಲ್ಲಿ ತಗೊಂಡಿದ್ದಾರೆ. ಎಡಿಷನ್ ಟು 11 ಈಗಾಗಲೇ ವರ್ಕಿಂಗ್ ಫ್ರಾಂಚೈಸಿ ಸಿನ್ಸ್ 2 ಇಯರ್ಸಿಂದ ವರ್ಕ್ ಆಗ್ತಾ ಇದೆ. ಇದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ 11 ಫ್ರಾಂಚೈಸಿ. 500 ಸ್ಕ್ವೇರ್ ಫೀಟ್ ಜಾಗ ಬೇಕಾಗ್ತದೆ ಕನಿಷ್ಠ, ಮತ್ತು ಗ್ರೌಂಡ್ ಫ್ಲೋರಲ್ಲಿ ಬೇಕಾಗ್ತದೆ ಫ್ರಾಂಚೈಸಿ. ಈ ವೆಹಿಕಲ್ ಹೋಗಲಿಕ್ಕೆ ಅಥವಾ ಅನ್ಲೋಡ್ ಮಾಡಲಿಕ್ಕೆ ಅಂಥದಕ್ಕೆಲ್ಲ ಈಸಿಯಾಗಿರಬೇಕು. 65,000 ಫ್ರಾಂಚೈಸಿ ಫೀಸ್ ಅಂತ ತಗೊಳ್ತೇವೆ. ಈ 65,000ದಲ್ಲಿ
ನಾವು ಅವರಿಗೆ ಮಾರ್ಕೆಟಿಂಗ್ ತರಬೇತಿ ಮತ್ತು ಈ ಇನ್ನುಳಿದ ಬೇಸಿಕ್ಸ್ ಏನೆಲ್ಲ ಇರ್ತದೆ ಬ್ರ್ಯಾಂಡಿಂಗ್ ಅಂಥದ್ದನ್ನೆಲ್ಲ ನಾವು ಮಾಡಿಕೊಡ್ತೇವೆ. ನಂತರ ಫ್ರಾಂಚೈಸಿ ಫೀಸ್ ಅಂತ 65,000. ಅದರ ನಂತರ ಸ್ಟಾಕಿಗೆ ಮತ್ತು ಅಲ್ಲಿ ಏನು ಅವರು ಶಾಪ್ ತಗೊಳ್ತಾರೆ ಅದಕ್ಕೆ ಬೇಕಾಗುವ ಡೆಪಾಸಿಟ್ಸನ್ನೆಲ್ಲ ಅವರೇ ಹೊಂದಿಸ್ಕೊಳ್ಬೇಕು. ಹಾಗೆ ಐಟಮ್ಸ್ ಕನಿಷ್ಠ ಒಂದು 45,000 ಏನು ಸ್ಯಾಂಪಲ್ ಪೀಸನ್ನು ಇಡಲಿಕ್ಕೆ ಮಾತ್ರ ಬೇಕಾಗುವಂಥದ್ದು, ಉಳಿದೋದೆಲ್ಲ ಎಗೇನ್ಸ್ಟ್ ಆರ್ಡರೇ ನಡೀತದೆ. ಅಂದರೆ ರಿಟೇಲ್ ಶಾಪ್ ಆದರೆ ಮಾತ್ರ ಅದು ಐಟಮ್ಸ್ ಇದ್ದು ಕಾಸ್ಟ್ ಬರುವಂಥದ್ದು. ಒಟ್ಟು ಎಲ್ಲ ಸೇರುವಾಗ ನನ್ನ ಪ್ರಕಾರ ಒಂದು 2 ಲಕ್ಷ ತನಕ ಹೂಡಿಕೆ ಬರ್ಬೋದು. ಯಾಕಂತ ಹೇಳಿದ್ರೆ ಒಂದು 10,000 ಶಾಪ್ ಇದ್ದು ರೆಂಟ್ ಇದ್ರೆ ಸಹ 1 ಲಕ್ಷ ಅಲ್ಲಿಯೇ ಡೆಪಾಸಿಟ್ ಕೇಳ್ತಾರೆ ಅವರು. ಹಾಗೆ ಮತ್ತು ಆಫೀಸ್ ಕಂಪ್ಯೂಟರ್ ಚೇರ್ ಟೇಬಲ್ ಅಂತ ಹೇಳುವಾಗ ನಾರ್ಮಲ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನಿದೆ ಒಂದು ಆಫೀಸಿಗೆ ಅಂಥ ರಿಕ್ವೈರ್ಮೆಂಟ್ಸ್ ಬರ್ತದೆ. 22 ವೆರೈಟಿದು ತಳಿ ಅಲ್ಲ, ಸಸಿಗಳು ಮಾತ್ರ ಅಲ್ಲ, 32 ಬಗೆಯ ಐಟಮ್ಸೇ ಉಂಟು. ಈಗ ಫಾರ್ ಎಕ್ಸಾಂಪಲ್ ಉತ್ಪನ್ನಗಳು ಉಂಟು, ಅದಲ್ಲ ಅಲ್ಲ 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 22 ತಳಿಗಳು ಬೇರೆನೆ. ಈಗ ಕೋಕೋನಟ್ ಐಸ್ ಕ್ರೀಮ್ಸ್ ಇರ್ಬೋದು, ಅಥವಾ ತೆಂಗಿನ ಎಣ್ಣೆ ಇರ್ಬೋದು, ಅಥವಾ ಕೋಕೋನಟ್ ಮಿಲ್ಕ್ ಶೇಕ್, ಅದು ಕೂಡ ಮಾರ್ಕೆಟ್ಗೆ ಬಿಡ್ತಾ ಇದ್ದೇವೆ ನಾವು. ನಂತರ ಗೊಬ್ಬರಗಳು, ನಂತರ ತೆಂಗಿನ ಮರದಿಂದ ತಯಾರಿಸಿದ ಒಂದಷ್ಟು ಉತ್ಪನ್ನಗಳು, ನಂತರ ಪೀಠೋಪಕರಣ ಉಂಟು, ನಂತರ ಆರ್ಬಿ ಟ್ರ್ಯಾಪ್, ಹಾಗೆ ತುಂಬ ಲಿಸ್ಟೆಡ್ ಐಟಮ್ಸ್ ತುಂಬ ಉಂಟು. ಹಾಗೆ ಫರ್ಟಿಲೈಸರ್ಸಲ್ಲೇ ನಮ್ಮ ಸಂಸ್ಥೆಯಿಂದ ತಯಾರಿಸುವಂಥದ್ದು 4ರಿಂದ 5 ಬಗೆಯ ಐಟಮ್ಸ್ ಫರ್ಟಿಲೈಸರ್ಸ್ ಉಂಟು. ಇವನ್ EPN ಕೂಡ ನಮ್ಮ ಸಂಸ್ಥೆಯಿಂದಲೇ ನಾವೇ ತಯಾರಿಸುವಂಥದ್ದು ಬೇರುಹುಳ ಸಮಸ್ಯೆಗೆ. ಅದು ಆ್ಯಕ್ಚುಲಿ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲದೆ ನಮ್ಮ ಶಿವಮೊಗ್ಗ, ಉಡುಪಿ ಆ ಕಡೆ ಎಲ್ಲ ಹೋಗ್ತಾ ಉಂಟು. ಇಲ್ಲಿಂದಲೇ ನಮ್ಮ ವಿಟ್ಲದಲ್ಲಿ ತಯಾರಾಗ್ತಾ ಇರುವಂಥದ್ದು.